ಮಗು ಕಲೀಲಿಕ್ಕೆ ನಾವಿಲ್ಲಿ ಬುನಾದಿ ಹಾಕೊಡ್ಲೇಬೇಕು. ಅದ್ ಬುನಾದಿ ಎಷ್ಟು ಮಟ್ಟಿಗೆ ಹಾಕೊಡ್ಬೇಕು ಅನ್ನುವಂಥದ್ದನ್ನ ನಾವಿಲ್ಲಿ ಸಾಕಷ್ಟು ಚಟುವಟಿಕೆಗಳ ಮೂಲಕ ಎಷ್ಟು ಕಲ್ತಿದೀವಿ ಅಂತ ಅಂದ್ರೆ, ಪ್ರತಿಯೊಂದು ಮಗುವಿನಲ್ಲಿ ಕಲಿಕೆ ಅಂತ ಅಂದ್ರೆ ಬರೀ ನಾವ್ ಅನ್ಕೊಂಡಿದ್ದು ಅಕ್ಷರ ಕಲಿಸ್ಬೇಕು, ಆಲ್ಫಾಬೆಟ್ಸ್ ಕಲಿಸ್ಬೇಕು, ನಂಬರ್ಸ್ ಕಲಿಸ್ಬೇಕು, ಇದು ಮಗ್ಗೆ ಕಲಿಸ್ಬೇಕು ಈ ತರ ಅನ್ಕೊಂಡಿದ್ದು. ಆದ್ರೆ ಅದ ಅಲ್ವೇ ಅಲ್ಲ. ಮಗುಗೆ ಕಲಿಕೆ ಅಂತ ಅಂದ್ರೆ ಅದನ್ನ ಕಲ್ಸಕ್ ಮುಂಚೆ ಸಾಕಷ್ಟು ಹಿಂದೆ ಬೇರೆ ರೀತಿನೇ ಕಲಿಸ್ಬೇಕು. ಮಗುನಲ್ಲಿ ಬೌದ್ಧಿಕ ಬೆಳವಣಿಗೆ ಆಗ್ಬೇಕು. ಬೌದ್ಧಿಕ ಬೆಳವಣಿಗೆ ಅಂದ್ರೆ ಒಂದು ವಸ್ತುನ ನೋಡಿ ಗುರುತಿಸ್ಬೇಕು ಆ ಮಗು, ಅದನ್ನ ಹೆಸರಿಸ್ಬೇಕು ಆ ಮಗು, ಆ ಒಂದು ವಸ್ತು ಇನ್ನೊಂದು ವಸ್ತುಗೆ ಸಂಬಂಧಿಕರ್ತದನ್ನ ಕಲಿಬೇಕು, ವಿಂಗಡಿಸೋದನ್ನ ಕಲಿಬೇಕು. ಈ ತರ ಸಾಕಷ್ಟು ಕಲಿಬೇಕು ಮಗು. ಒಂದು ಕ್ರಿಯಾತ್ಮಕ ಚಟುವಟಿಕೆನ ಯಾವ್ದೋ ಒಂದು ಸಿಕ್ಕಿದಂತ ವಸ್ತುನಲ್ಲಿ ಹೊಸ ಅವನೇ ಕ್ರಿಯೇಟಿವಿಟಿ, ಅವ್ನ್ ಗೊತ್ತೇ ಇರೋದಿಲ್ಲ ನನಗೆ ಏನ್ ಮಾಡಕ್ ಕೊಟ್ಟಿದೀನಿ ಅಂತ. ಆ ಮಾಡಿದ್ಮೇಲೆ ಗೊತ್ತಾಗುತ್ತೆ ನೀನ್ ಇಷ್ಟೆಲ್ಲ ಮಾಡಬಲ್ಲೆ ನಾನು ಅಂತ ಹೇಳ್ತಿತ್ತು. ಈ ಟ್ರೈನಿಂಗ್ ಅಲ್ಲಿ ಬಂದು ಒಳಗಡೆ ಅಂಗನವಾಡಿ ಒಂದು ಯಾವ ತರ ಇರ್ಬೇಕು ಅಂತ ಅಂದ್ರೆ, ಮಕ್ಳಿಗೆ ಸುರಕ್ಷಿತವಾಗಿರ್ಬೇಕು, ಗಾಳಿ ಬೆಳಕು ಎಲ್ಲ ಚೆನ್ನಾಗಿರ್ಬೇಕು. ಕರೆಂಟ್ ಇದ್ರೆ, ಈಗ ಕರೆಂಟ್ ಇರ್ಬೇಕು, ಫ್ಯಾನ್ ಇರ್ಬೇಕು, ಮಕ್ಳಿಗೆ ತುಂಬಾ ಶೆಕೆ ಆಗುತ್ತೆ. ಗಾಳಿ ವಾತಾವರಣ ಚೆನ್ನಾಗಿದ್ರೆ ಮಕ್ಳುಗಳು ಆರೋಗ್ಯವಾಗಿರ್ತವೆ. ಮತ್ತೆ ಅಂಗನವಾಡಿ ತುಂಬಾ ಸ್ವಚ್ಛತೆಯಿಂದ ಕೂಡಿರ್ಬೇಕು. ಮಕ್ಳು ಒಳಗಡೆ ಕಾಲಿಟ್ಟಿದ ತಕ್ಷಣ ತುಂಬಾ ಖುಷಿ ಆಗ್ಬೇಕು, ನಾನು ಯಾವ್ದೋ ಲೋಕಕ್ಕೆ ಬಂದಿದ್ದೀನಿ ಆ ತರ ಫೀಲ್ ಆಗ್ಬೇಕು ಮಕ್ಳಿಗೆ. ತುಂಬಾ ಫಸ್ಟ್ ಅಂದ್ರೆ ಬಂದ ತಕ್ಷಣ ಮಕ್ಳಿಗೆ 4 ಮೂಲೆ ನೋಡ್ತವೆ ಮಕ್ಳು. ಫಸ್ಟ್ ಟ್ರೈನಿಂಗ್ ಏನೂ ಆಗಿರ್ಲಿಲ್ಲ. ಅಂದ್ರೆ ಇದ್ರ ಬಗ್ಗೆ ಒಂದು ಅಂಗನವಾಡಿ ಬಗ್ಗೆ ನಾವು ಹೆಂಗೆ ಏನ್ ಮಾಡ್ಬೇಕು, ಮಕ್ಳಿಗೆ ಯಾವ ರೀತಿ ಹೇಳ್ಕೊಡ್ಬೇಕು, ನಿಜ ಹೇಳ್ಬೇಕು ಅಂದ್ರೆ ಈ ಮೂಲೆಗಳ ಬಗ್ಗೆ ನಮ್ಗೆ ಗೊತ್ತಿರ್ಲಿಲ್ಲ. ಒಂದ್ ಬಾಕ್ಸ್ ಅಲ್ಲಿ ಆಟ ಸಾಮಾನ್ ಇಡ್ತೀವಿ, ಬಟ್ ಅದನ್ನ ಆಡಿಸ್ತೀವಿ, ಅದೇನು ಅಂತ ಹೇಳ್ತಿರ್ಲಿಲ್ಲ. ಏನೋ ಮಕ್ಳಿಗೆ ಆಡಿಸ್ಬೇಕು, ತಗೊಂಡೋಗಿ ಇಡ್ಬೇಕು ಅಷ್ಟೇ. ಸರ್ ಇಲ್ಲಿಗೆ ಬಂದ ಮೇಲೆ ಅದು ಒಂದು 4 ಮೂಲೆಗಳು ಅಂತ ಮಾಡಿದ್ದಾರೆ ಸರ್. ಆ ಮೂಲೆಗಳು ಬ್ಲಾಕ್ ಮತ್ತು ಪಜಲ್ಸ್ ಮೂಲೆ, ಭಾಷಾ ಮೂಲೆ, ಆಟದ ಮೂಲೆ, ಪಾತ್ರಾಭಿನಯ ಮೂಲೆ. ಪಜಲ್ಸ್ ಮೂಲೆ ತಗೊಂಡ್ರೆ ಅದರಲ್ಲಿ 4 ರೀತಿ ಮಾಡ್ಬೋದು ಸರ್. ಒಂದು ಕಲರ್ಸ್ ಗೊತ್ತಾಗುತ್ತೆ, ಒಂದು ಸೇಪ್ಸ್ ಮಕ್ಕಳಿಗೆ ತಿಳಿಸ್ಕೊಡ್ಬೋದು, ಮತ್ತೆ ಒಂದು ದೊಡ್ಡದು ಚಿಕ್ಕದು, ಮತ್ತೆ ಉದ್ದ ಗಿಡ್ಡ, ಇದು ಎಲ್ಲವನ್ನು ತಿಳಿಸ್ಕೊಡ್ಬೋದು ಸರ್. ನಮ್ಗೆ ಟ್ರೈನಿಂಗ್ ಬೇಕು, ಯಾಕಂದ್ರೆ ಮಕ್ಳುಗಳ ಜೊತೆ ಬೆರ್ತಿ ಮಕ್ಳುಗಳ ಜೊತೆ ಆದ್ರೆ ಮಾತ್ರ ಮಕ್ಳಿಗೆ ಕಲ್ಸಕ್ ಸಾಧ್ಯ. ನಮ್ಗೆ ಶಾಲಾ ಪೂರ್ವ ಶಿಕ್ಷಣದ ಬಗ್ಗೆ ಮಕ್ಳಿಗೆ ಹೇಗೆ ಹೇಳ್ಕೊಡ್ಬೇಕು, ನಾವ್ ಯಾವ ರೀತಿ ಕಲಿಸ್ಬೇಕು ಅಂದ್ರೆ ಚಟುವಟಿಕೆಗಳು, ಅಂದ್ರೆ ಕ್ರಿಯಾತ್ಮಕ ಚಟುವಟಿಕೆಗಳು, ಭೌತಿಕ ಚಟುವಟಿಕೆಗಳು, ಮಕ್ಳಿಗೆ ಆಟದ ಮೂಲಕ ಪಾಠ ಕಲಿಸೋದು. ಅಂದ್ರೆ ಏನಪ್ಪಾ ಅಂದ್ರೆ ದೊಡ್ಡವ್ರಿಗೆ ಪಾಠ ಹೇಳಿದ್ರೆ ಕಲಿತ, ಬಟ್ ಮಕ್ಳುಗಳಿಗೆ ಪಾಠದ ರೀತಿ ಹೇಳಿದ್ರೆ ಯಾವ್ದೇ ರೀತಿ ಇಂಟ್ರೆಸ್ಟ್ ಬರಲ್ಲ. ಓಕೆ, ಏನಪ್ಪಾ ಅಂದ್ರೆ ಆಟದ ಮೂಲಕ ಅಂದ್ರೆ ಕ್ರಿಯಾತ್ಮಕ ಚಟುವಟಿಕೆಗಳ ಮೂಲಕ ಒಂದು ಆಕ್ಟಿವಿಟಿ ಮಾಡ್ಸೋದ್ರ ಮೂಲಕ ಮಕ್ಳುಗಳಿಗೆ ಕಲಿಕೆನ ಮಾಡಿಸ್ಬೋದು. ಸ್ಟಾರ್ಟಿಂಗ್ ಟ್ರೈನಿಗೆ ಬಂದಾಗ ತುಂಬಾ ಭಯ ಇತ್ತು, ಏನ್ ಹೇಳ್ಕೊಡ್ತಾರೋ, ಏನ್ ಕಲಿತೀವೋ ಏನೋ ಇದು ಅಂತ. ಆದ್ರೆ ಇಲ್ಲಿಗೆ ಬಂದಾದ್ಮೇಲೆ ಗೊತ್ತಾಗಿದ್ದು ಶಾಲಾ ಪೂರ್ವ ಶಿಕ್ಷಣ ಅಂದ್ರೆ ಏನು, ಅದ್ರ ಮಹತ್ವ ಏನು, ಮಕ್ಕಳಿಗೆ ಯಾವ ರೀತಿ ನಾವು ಕಲಿಸ್ಬೇಕು, ಯಾವ ರೀತಿ ಚಟುವಟಿಕೆಗಳ ಮೂಲಕ ಯಾವ ರೀತಿ ಮಕ್ಕಳಿಗೆ ದೈಹಿಕ ಆಗಿರ್ಲಿ ಬೌದ್ಧಿಕ ಆಗಿರ್ಲಿ ಯಾವ ರೀತಿ ಬೆಳವಣಿಗೆ ಆಗುತ್ತೆ, ಮಕ್ಕಳಲ್ಲಿ ಯಾವ ಕಲಿಕಾ ವಿಧಾನನ ಅನುಸರಿಸ್ಕೊಂಡು ಹೋದ್ರೆ ಮಕ್ಕಳು ಇನ್ನು ಹೆಚ್ಚು ತುಂಬಾ ಕಲಿತಾ ಹೋಗ್ತಾರೆ ಅನ್ನೋದು ನನ್ಗೆ ಇಲ್ಲಿಗೆ ಬಂದ್ಮೇಲೆ ಗೊತ್ತಾಗಿದ್ದು. ನಾನೇನ್ ಅನ್ಕೊಂಡಿದ್ದೆ ಅಂತಂದ್ರೆ, ಸ್ಟಾರ್ಟಿಂಗ್ ಅಂಗನವಾಡಿಗೆ ಹೋದಾಗ ಏನೋ ನಾವು ಅಕ್ಷರಗಳನ್ನ ಕಲಿಸ್ಬೇಕಷ್ಟೇ, ಒಂದ್ ABCD ಕಲಿಸ್ಬಿಟ್ರೆ ಸಾಕಪ್ಪ, ಒಂದ್ I ಕಲಿಸ್ಬಿಟ್ರೆ ಸಾಕಪ್ಪ ಅಷ್ಟೇ ಅಂತ ನಾನ್ ಅನ್ಕೊಂಡಿದ್ದು. ಆದ್ರೆ ಇಲ್ಲಿಗೆ ಬಂದಾಗ್ಲೇನೆ ಗೊತ್ತಾಗಿದ್ದು, ನಾವು ಅಂಗನವಾಡಿ ಕಾರ್ಯಕರ್ತೆ ಆಗಿದ್ಕೊಂಡು ನಾವು ಯಾವ ರೀತಿ ಜವಾಬ್ದಾರಿ ಐತೆ ನಮ್ಗೆ. ಬರೀ ಅಕ್ಷರದಿಂದನೇ ಆಗಲ್ಲ, ಬರೀ ಅಷ್ಟ್ ಕಲಿಸ್ಬಿಟ್ರೆ ಮಾತ್ರ ಸಾಕಾಗಲ್ಲ. ಅವ್ರಿಗೆ ಆಲೋಚಿಸೋದಕ್ಕೆ, ಯೋಚನೆ ಮಾಡೋ ಶಕ್ತಿನೂ ಬೆಳೆಸ್ಬೇಕು, ಸಾಮರ್ಥ್ಯನೂ ಬೆಳೆಸ್ಬೇಕು ಅನ್ನೋ ರೀತಿ ಎಲ್ಲ ಗೊತ್ತಾಗಿದ್ದು ಈ ಟ್ರೈನಿಂಗ್ ಬಂದ್ಮೇಲೆನೆ. ಮತ್ತೆ ಇನ್ನ ನೆಕ್ಸ್ಟ್ ಹೇಳ್ಬೇಕು ಅಂದ್ರೆ ತರಗತಿ ವಾತಾವರಣ ಯಾವ ರೀತಿ ಇದ್ರೆ, ಈಗ ರನ್ನಿಂಗ್ ಬ್ಲಾಕ್ ಬೋರ್ಡ್ ಇಂದ ಹಿಡಿದು ಚಾರ್ಟ್ಗಳು ಹಾಕೋ ತನಕನೂ ಇರ್ಬೋದು. ರನ್ನಿಂಗ್ ಬ್ಲಾಕ್ ಬೋರ್ಡ್ ಮಕ್ಳಿಗೆ ಕಣ್ಣಿನ ನೇರಕ್ಕಿರ್ಬೇಕು, ಚಾರ್ಟ್ಗಳು ಕಣ್ಣಿನ ನೇರಕ್ಕಿರ್ಬೇಕು. ಅದು ಬರವಣಿಗೆನ ಬರೆಯೋದಕ್ಕೆ ಅವಕಾಶ ಮಾಡ್ಕೊಡ್ಬೇಕು. ಸುಮ್ನೆ ಅವ್ರಿಗೆ ಮೇಲ್ಗಡೆ ಹಾಕಿದ್ರೆ ಅದು ಗೊತ್ತಾಗಲ್ಲ. ಅವ್ರ ಕಣ್ಣಿನ ಅಳತೆಗಿದ್ರೆ ಯಾವ ರೀತಿ ಮಕ್ಕಳು ಡೈಲಿ ನೋಡ್ತಿದ್ರೆ ಅವ್ರಿಗೆ ಯಾವ ರೀತಿ ಬದಲಾವಣೆ ಆಗುತ್ತೆ ಅನ್ನೋದೆಲ್ಲ ಇಲ್ಲಿಂದನೇ ಗೊತ್ತಾಗಿದ್ದು ನನ್ಗೆ. ನಾವು ಮಕ್ಕಳಿಗೆ ಅಲ್ಲಿ ಕೂರ್ಸ್ಕೊಂಡು ಹೇಳ್ಕೊಡೋ ರೀತಿನೇ ನಮ್ಗೆ ಚೇಂಜ್ ಆಗೋಯ್ತು. ಹಿಂಗೆಲ್ಲ ಹೇಳ್ಕೊಡ್ಬಹುದಾ, ಹಿಂಗೆಲ್ಲ ಮಾಡ್ಬಹುದಾ, ಇಷ್ಟು ಸರಳವಾಗೆಲ್ಲ ಹೇಳ್ಬಹುದಾ, ಅಯ್ಯೋ ನಾವ್ ಅಷ್ಟ್ ಕಷ್ಟಪಟ್ವಲ್ಲ ಇಷ್ಟು ದಿನದಿಂದ. ಈಗ 3 ರಿಂದ 4 ವರ್ಷದ ಮಕ್ಳಿಗೆ ಯಾವ ರೀತಿ ಹೇಳ್ಬೇಕು, 4 ರಿಂದ 5 ವರ್ಷದ ಮಕ್ಳಿಗೆ ಯಾವ ರೀತಿ ಹೇಳ್ಬೇಕು, 5 ರಿಂದ 6 ಮಕ್ಳಿಗೆ ಯಾವ ರೀತಿ ಹೇಳ್ಬೇಕು, ಅದು ನಮಗ್ ಗೊತ್ತಿರ್ಲಿಲ್ಲ ಕಾನ್ಸೆಪ್ಟ್. ಎಲ್ಲಾರನ್ನು ಕೂರಿಸ್ಕೊಟ್ಟಿದ್ವಿ, ಎಲ್ರಿಗೂ ಒಂದೇ ತರ ಮಾಡ್ತಿದೀವಿ. ಆದ್ರೆ ಈಗಿಲ್ಲಿ ಕಲ್ತಿದ್ದು ನಾವು ಒಂದೊಂದು ಮಕ್ಳಿಗೂ ಯಾವ್ಯಾವ ಹಂತದಲ್ಲಿ ನಾವು ಟೀಚ್ ಮಾಡ್ಬೋದು ಅನ್ನೋದನ್ನ ತುಂಬಾ ಚೆನ್ನಾಗಿ ಕಲ್ಸ್ಕೊಟ್ರು. ಮತ್ತೆ ಒಂದು ಮಕ್ಳಿಗೆ ಆಟ ಆಡ್ಸೋದು, ನಮ್ಗೆ ಸರಳವಾಗಿ ಆಟ ಆಡ್ಸೋದು ಗೊತ್ತಿರ್ಲಿಲ್ಲ, ಅದನ್ನ ಕಲ್ತ್ವಿ. ಬಟ್ ಇಲ್ಲಿ ನಾವು ತುಂಬಾ ತಗೊಂಡ್ ಹೋಗ್ತಾ ಇದೀವಿ, ನಮ್ಗೆ ಏನು ಗೊತ್ತಿರ್ಲಿಲ್ಲ ಅದನ್ನ ತುಂಬಾ ತಗೊಂಡ್ ಹೋಗ್ತಾ ಇದೀವಿ. ಅಂಗನವಾಡಿಯಲ್ಲಿ ನಾವು ನಮ್ಮ ಮಕ್ಕಳಿಗೆ ಏನು ಒಂದು
ಕಲಿಕೆಯನ್ನ ನಾವು ಯಾವ ಮಟ್ಟದಲ್ಲಿ ಕೊಡಬೇಕು, ಅದು ಹೇಗಿರ್ಬೇಕು ಅನ್ನುವಂಥದ್ದು ನಮಗೆ ಈ ಒಂದು ಟ್ರೈನಿಂಗ್ ತುಂಬಾ ಅವಶ್ಯಕತೆ ಇತ್ತು. ಅದನ್ನ ಅವರು ತುಂಬಾ ಚೆನ್ನಾಗಿ ನಮಗೆ ಕಲ್ಸ್ಕೊಟ್ಟಿದ್ದಾರೆ. ಇಲ್ಲಿನ ವ್ಯವಸ್ಥೆ ಕೂಡ ತುಂಬಾ ಚೆನ್ನಾಗಿತ್ತು. ಹೇಗೋ ಏನೋ ಅನ್ನೋ ಆತಂಕ ಹೋಗಿ ನಮ್ಮಲ್ಲಿ ಏನೋ ಒಂದು ಉತ್ಸಾಹ ಬರಕ್ ಶುರು ಆಯ್ತು. ಪ್ರತಿದಿನ ಎಷ್ಟು ಕಲ್ತ್ರು ಅದೊಂದು ಬೇಸರ ಅನ್ನೋದೇ ನಮ್ಮಲ್ಲಿ ಬರ್ಲಿಲ್ಲ. ಬಂದ್ಮೇಲೆ ನನಗೆ ಕ್ರಮಾನುಗತವಾಗಿ ಈ ರೀತಿ ಮಕ್ಳುಗಳಿಗೆ ವಾರದ ವಿಷಯ ಬಂದ್ರೆ ವಾರದ ವಿಷಯಗಳನ್ನ ಈ ವಾರದಲ್ಲಿ ಈ ತರ ಚಟುವಟಿಕೆಗಳನ್ನ ಹಂತವಾಗಿ ಮಾಡಿಸ್ಬೇಕು. ಮತ್ತೆ ನಾನು ಕಲಿಬೇಕಾದದ್ದು ಇನ್ನ ತುಂಬಾ ಇದೆ, ಇನ್ನ ಬೇಕು ನನ್ಗೆ, ಇನ್ನೂ ಹೆಚ್ಚು ತರಬೇತಿ ನನ್ಗೆ ಬೇಕು ಅಂತ ನನ್ಗೆ ಇನ್ನ ಅನ್ನಿಸ್ತು. ಆದ್ರೆ ಒಂದು ಸಂಭಾಷಣೆನ ವಾರ ಪೂರ್ತಿ ಹೇಗೆ ಹೇಳ್ಕೊಡ್ಬೇಕು, ಒಂದು ಕತೆ ಹೇಳೋ ವಿಧಾನ ವಾರ ಪೂರ್ತಿ ಮಕ್ಳಿಗೆ ಕನೆಕ್ಟ್ ಆಗ್ಬೇಕು. ಒಂದ್ ಅಭಿನಯ ಗೀತೆ ಮಾಡಿಸ್ತೀವಿ ಅಂದ್ರೆ ಮಕ್ಳಿಗೆ ಒಂದ್ ವಾರ ಪೂರ್ತಿ ಹೇಳ್ಕೊಟ್ಟಿದ್ ಹೇಗೆ ಮನದಟ್ಟಾಗ್ಬೇಕು. ಮತ್ತೆ ಒಂದು ಆಕ್ಟಿವಿಟೀಸ್ ಮಾಡ್ತೀವಿ ಅಂದ್ರೆ ಆ ಮಕ್ಳಲ್ಲಿ ಆಗೋ ಬದಲಾವಣೆಗಳು ಎಲ್ಲಾನು ನೀಟಾಗಿ ಕ್ಲಿಯರ್ ಆಗಿ ಹೇಳ್ಕೊಟ್ರು. ಮತ್ತೆ ಆ ತಂಡ ಹೇಗಿತ್ತು ಅಂದ್ರೆ ನಾವ್ ಏನಾದ್ರೂ ಹೇಳಿ, ಒಳ್ಳೇದ್ ಹೇಳಿ ಕೆಟ್ಟದ್ ಹೇಳಿ, ಮತ್ತೆ ಯಾವ್ದು ಹೇಳಿದ್ರು ಅದನ್ನ ತಾಳ್ಮೆಯಿಂದ ಕೇಳೋದು. ನಾನ್ ಮೊದ್ಲು ಕಲ್ತಿದ್ದು ತಾಳ್ಮೆ ಆ ತಂಡದಿಂದ. ನಾವುಗಳು ಮಕ್ಳುಗಳ ಜೊತೆ ಇದ್ದಾಗ ತಾಳ್ಮೆನೇ ಇಲ್ಲ. ಆ ಮಕ್ಳ ಗಲಾಟೆ ನೀನ್ ಬೇಡ, ನಿಮ್ ಜೊತೆ ಆಟ ಆಡಕ್ಕಾಗಲ್ಲ, ಆ ತರ ಇತ್ತು. ಈಗ ಎಲ್ಲಾ ಮಕ್ಳುಗಳನ್ನ ನಾವ್ ಹೇಗ್ ಆಲಿಸ್ಬೇಕು, ಮಕ್ಳ ಜೊತೆ ನಾವ್ ಹೇಗ್ ಸ್ಪಂದಿಸ್ಬೇಕು, ಮತ್ತೆ ಎಲ್ಲಾ ಮಕ್ಳು ಒಂದೇ ರೀತಿ ಇರಲ್ಲ. ಎಲ್ಲಾ ಮಕ್ಳನ್ನ ನಾವ್ ಹೇಗೆ ಒಂದೇ ರೀತಿ ಮಾಡಿ ಕಲಿಸ್ಬೇಕು ಅನ್ನೋದು ಚೆನ್ನಾಗಿ ಕಲ್ಸಿ